ಕಾಂತಾರ ಚಿತ್ರತಂಡದ ಮತ್ತೋರ್ವ ಸಹ ಕಲಾವಿದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪೆರಡೂರು ಮೂಲದ ಟಿ ಪ್ರಭಾಕರ್ ಕಲ್ಯಾಣಿ ಕೊನೆಯುಸಿರೆಳೆದಿದ್ದಾರೆ. ನ್ಯಾಯವಾದಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಟಿ ಪ್ರಭಾಕರ್. ಕಾಂತಾರ ಚಿತ್ರದಲ್ಲಿ ವಕೀಲನ ಪಾತ್ರವನ್ನ ನಿರ್ವಹಣೆ ಮಾಡಿದ್ರು. ಇವತ್ತು ಬೆಳಗ್ಗೆ ಕುಸಿದು ಬಿದ್ದು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿ ಪ್ರಭಾಕರ್ ಕಲ್ಯಾಣಿ ಮೃತಪಟ್ಟಂತಹ ಕಲಾವಿದ, ಪೆರಡೂರು ಮೂಲದವರು. ಕಾಂತಾರ ಚಿತ್ರದಲ್ಲಿ ನ್ಯಾಯವಾದಿಯ ಪಾತ್ರವನ್ನ ನಿರ್ವಹಣೆ ಮಾಡಿದ್ರು. ಕಾಂತಾರ ಚಿತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂತಾರ ಪ್ರೀಕ್ವೆಲ್ ರಿಲೀಸ್ಗೆ ಸಜ್ಜಾಗಿದೆ. ಜನ ಬಹಳ ನಿರೀಕ್ಷೆಯಿಂದ ಆ ಸಿನಿಮಾಗಾಗಿ ಕಾಯ್ತಿದ್ದಾರೆ. ಆದರೆ ಆ ಸಿನಿಮಾ ತಂಡಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಸುದ್ದಿಗಳು ಯಾಕೋ ಸಾಕಷ್ಟು ಬೇಸರವನ್ನ ಮೂಡಿಸುತ್ತೆ. ಒಬ್ಬರಾದ ಮೇಲೊಬ್ಬರಂತೆ ಈಗಾಗಲೇ ಸುಮಾರು 3 ಕಲಾವಿದರು ಪ್ರಾಣವನ್ನ ಕಳ್ಕೊಂಡಿದ್ರು. ಆ ಚಿತ್ರದಲ್ಲಿ ನಟಿಸಿದವರು, ಆ ಚಿತ್ರದಲ್ಲಿ ನಟಿಸ್ತಾ ಇದ್ದವರು. ಈಗ ಮತ್ತೋರ್ವ ಕಲಾವಿದ ಪ್ರಭಾಕರ್ ಕಲ್ಯಾಣಿ, ಟಿ ಪ್ರಭಾಕರ್ ಕಲ್ಯಾಣಿ, ಇವರು ಕಾಂತಾರ ಚಿತ್ರದಲ್ಲಿ ನ್ಯಾಯವಾದಿಯ ಪಾತ್ರವನ್ನ ನಿರ್ವಹಣೆ ಮಾಡಿದ್ದವರು. ಇವತ್ತು ಇವರು ಕೊನೆಯುಸಿರೆಳೆದಿದ್ದಾರೆ. ಮನೆಯಲ್ಲಿ ಕುಸಿದು ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂತಾರ ಚಿತ್ರ ಇಡೀ ದೇಶವೇ ಮೆಚ್ಚಿ ಕೊಂಡಾಡಿದ್ದಂತಹ ಸಿನಿಮಾ. ಕನ್ನಡದ ಸ್ಯಾಂಡಲ್ವುಡ್ನ ಒಂದು ಘಮವನ್ನ ಅಥವಾ ಸ್ಯಾಂಡಲ್ವುಡ್ನ ಹಿರಿಮೆಯನ್ನ ದೊಡ್ಡ ಮಟ್ಟಿಗೆ ಏರಿಸಿದಂತಹ ಸಿನಿಮಾಗಳಲ್ಲಿ ಕಾಂತಾರ ಚಿತ್ರ ಕೂಡ ಒಂದು. ಕಾಂತಾರದ ಪ್ರೀಕ್ವೆಲ್ ಬರ್ತಾ ಇದೆ. ಅದಕ್ಕಾಗಿ ಸಾಕಷ್ಟು ಕುತೂಹಲದಿಂದ ಜನ ಕಾಯ್ತಿದ್ದಾರೆ, ಅಭಿಮಾನಿಗಳು ಕಾಯ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂತಾರ ಚಿತ್ರದ ಮತ್ತೋರ್ವ ಕಲಾವಿದ, ನ್ಯಾಯವಾದಿ ಪಾತ್ರದಲ್ಲಿ ಅಭಿನಯಿಸಿದ್ದಂತಹ ಟಿ ಪ್ರಭಾಕರ್ ಕಲ್ಯಾಣಿ ಮೃತಪಟ್ಟಿರುವಂತಹ ಸುದ್ದಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.